ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತನಾದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವಪರಿಶುದ್ಧ ಬುಗ್ಗೆಯೂ ನೀವೇ. ಈ ಕೊಡೆಗಳ ಮೇಲೆ ನಿಮ್ಮ ಪವಿತ್ರಾತ್ಮ ನಿಮ್ಮನ್ನು ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರು ಪರದಿನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನ ಅಂತ್ಯದಲ್ಲಿ ಅವರ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮ ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಹಾಗೂ ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಹಾಗೂ ಜೋಸೆಫ್ ಇವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೆ
ಎಂದೆಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರರೇ, ದೇವಮಾತೆಯ ಅನುಗ್ರಹವನ್ನು ಪಡೆದವರು ನಾವೆಲ್ಲರೂ ಪ್ರೀತಿವಂತರು. ಹೇಗೆ ದೇವಮಾತೆ ತನ್ನ ಪರಿಪೂರ್ಣವಾಗಿ ತಮ್ಮನ್ನೇ ಅರ್ಪಿಸಿದರೋ ಹಾಗೆ ನಾವು ಕೂಡ ದೇವಮಾತೆಯ ಮುಖಾಂತರ ದೇವರಿಗೆ ಅರ್ಪಿಸುವಂಥ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಒಂದಾಗಿ ಸೇರಿ ಒಂದೇ ಕುಟುಂಬವಾಗಿ ಈ ವಿಚಾರಣೆಯಲ್ಲಿರುವ ಎಲ್ಲರಿಗೂ ಶಾಂತಿ, ಸಮಾಧಾನ, ನೆಮ್ಮದಿ ಇರುವಂಥ ಅನುಗ್ರಹ ಕೊಡಲಿ ಎಂದು ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವೇರಲು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದ ಶಾಂತಿಯಿಂದ ದಯೆಯನ್ನು ಕರುಣಿಸಿರಿ. ನಾವು ಸ್ವರ್ಗ ನಮ್ಮ ರಕ್ಷಕ ಯೇಸು ಕ್ರಿಸ್ತನನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರೇ, ನಿಮಗೆ ಶಾಂತಿನ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪವನ್ನು ರಕ್ಷಿಸಿರಿ, ನಿಮ್ಮ ಧರ್ಮಸಭೆ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿ ನಾಯಕಿನ ದಯೆಯಿಂದ ದಯಪಾಲಿಸಿರಿ. ಯುಗಾಂತರ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ದಿನ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ, ಅವ್ರ ಮುಖನ ನೋಡಿ ದೇವರು ಕೊಟ್ಟಂಥ ಶಾಂತಿ ಸಮಾಧಾನ ನಾವೆಲ್ಲರೂ ಹಂಚ್ಕೊಳ್ಳೋಣ. ಪರಸ್ಪರ ಶಾಂತಿಯನ್ನು ಕೊಡೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪರಮಪ್ರಸಾದವನ್ನು ಸ್ವೀಕರಿಸಲು ನೀವು ಇರುವಲ್ಲಿಯೇ ಇರಿ. ಗುರುಗಳು ನಿಮ್ಮ ಬಳಿಗೆ ಬರುವರು. ನಿನ್ನ ಒಡಲಿನಲ್ಲಿ ಜೀವಬಾವಲ
ಬರದೆ ನನ್ನ ಚಿತ್ತಾರ ಮುಸುಕಲ್ಲಿದೆ ಭೂಮಿಯ ನೀ ಸೇರಿರೋ ನನ್ನ ಮನಸ್ಸನ್ನು ಕಳೆಯುತ್ತಿದೆ ಮನವೇ ಪ್ರಭುವಿನ ಜೊತೆಗೆ ನೀರು ನಿರಂತರ ಜೊತೆಗೆ ಧನ್ಯವಾದದಲ್ಲಿ ಮನದಾಳದಲ್ಲಿ ಹಿಂದೆಂದೂ ನೆಲೆಸಿರುವೆ ಮನಸ್ಸೇ ಸ್ಮರಿಸು ರೊಟ್ಟಿ ರೂಪದಲ್ಲಿ ಭೂಮಿಗೆ ಇಳಿದ ಯೇಸು ಮನಸ್ಸೇ ಭಯಪಡದೆ ಏಳು ಕಷ್ಟ ದುಃಖಗಳ ಯೇಸು ಕೇಳುವರು ನಿನ್ನ ಆಪ್ತ ಗೆಳೆಯನಂತೆ ನಿನ್ನ ಜೀವಕ್ಕೆ ಜೇನಿನ ಸಿಹಿಯು ನಿನ್ನ ಹಾದಿಗೆ ತನ್ನನೆ ನೆರಳು ಧನ್ಯವಾದದಲ್ಲಿ ಮನದಾಳದಲ್ಲಿ ಯೇಸು ಕ್ರಿಸ್ತನ ಸ್ವೀಕರಿಸು ಮನಸ್ಸೇ ಸ್ಮರಿಸು ರೊಟ್ಟಿ ರೂಪದಲ್ಲಿ ಕಿವಿಂಬುವಿಗೆ ಇಳಿದ ಯೇಸು ಮನಸ್ಸೇ ಸ್ಮರಿಸು ರೊಟ್ಟಿ ರೂಪದಲ್ಲಿ ಭೂಮಿಗೆ ಇಳಿದ ಯೇಸು ನಿನ್ನ ಉಡಲಿನಲ್ಲಿ ಜೀವಭಾವದಲ್ಲಿ ಉಸಿರೇ ಬದುಕೆ ಉನಗೆ ಬೆಳಕೆ ಮನಸ್ಸೇ ಸಹೋದರರೇ, ನಿಮ್ಮೆಲ್ಲರಿಗೂ ಲೂರ್ದ್ ಮಾತೆಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ ಆಲ್ ಅ ಹ್ಯಾಪಿ ಫೀಸ್ಟ್. ಪ್ರೇರೆ, ಈಗ ಈ ಹಬ್ಬದ ಬಲಿ ಪೂಜೆಯನ್ನು ಇಂದು ಅರ್ಪಿಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿದವರು ರೆವರೆಂಡ್ ಫಾದರ್ ಸಂತೋಷ್ ರಾಯನ್. ನಮ್ಮ ಗುರುಗಳು ಈಗ ಪವಿತ್ರ ಹೃದಯದ ಆಲಯದ ಧರ್ಮಕೇಂದ್ರದ ಗುರುಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸೇಕ್ರೆಡ್ ಹಾರ್ಟ್ ಪ್ಯಾರಿಶ್ ಪ್ರೀಸ್ಟ್. ಈಗ ಇಂದು ಈ ಹಬ್ಬದ ಬಲಿ ಪೂಜೆಯನ್ನು ಅರ್ಪಿಸೋದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಇಲ್ಲಿ ಇರುವಂತಹ ಫಾದರ್ ಅರುಣ್ ಅವರ ಪರವಾಗಿ ಫಾದರ್ ಸಂತೋಷ್ ರಾಯನ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್. ಹಾಗೂ ನಮಗಾಗಿ ಈ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸಿದ ರೆವರೆಂಡ್ ಫಾದರ್ ಅರುಣ್ ಕುಮಾರ್. ಫಾದರ್ ಅರುಣ್ ಕುಮಾರ್ ನಮ್ಮ ಈ ದೇವಾಲಯದಲ್ಲಿ ಸ್ಕೂಲ್ ಮ್ಯಾನೇಜರ್ ಆಗಿ ಹಾಗೂ ಕರೆಸ್ಪಾಂಡೆಂಟ್ ಆಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೂ ಕ್ಯಾಟಗಿಟಿಕಲ್ ಕಮಿಷನ್ ಸೆಕ್ರೆಟರಿ, ತಾಬೂರ್ವಾಣಿ ಎಡಿಟರ್, ಹೀಗೆ ಹಲವಾರು ಸೇವೆಗಳನ್ನು ನಮ್ಮ ಧರ್ಮಕ್ಷೇತ್ರದಲ್ಲಿ ಸಲ್ಲಿಸುತ್ತಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಪ್ರೇರಿ ಬಲಿ ಪೂಜೆಗೆ ಹಲವಾರು ಮಂದಿ ಸಹಾಯವನ್ನು ಮಾಡಿದ್ದಾರೆ. ಇಡೀ ರಾತ್ರಿ ಈ ಒಂದು ಡೆಕೋರೇಷನ್ ಮತ್ತು ದೇವಾಲಯದ ಒಳಗೆ ಅಲಂಕಾರ ಎಲ್ಲವನ್ನೂ ಸಹ ಮಾಡಿದ್ದಾರೆ. ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ನಮ್ಮ ಕನ್ನಡ ಗಾನ ವೃಂದದವರು ಬಹಳ ಒಂದು ಶ್ರಮಪಟ್ಟು ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿ ಈ ಒಂದು ಬಲಿ ಪೂಜೆಗೆ ಹಾಡಿ ನಮ್ಮೆಲ್ಲರನ್ನು ದೇವರ ಕಡೆಗೆ ಸೆಳೆದಿದ್ದಾರೆ. ಆದ್ದರಿಂದ ಎಲ್ಲ ಕನ್ನಡ ಗಾನ ವೃಂದದವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ವೆರಿ ಮಚ್. ಮತ್ತು ಇಂದು ಸಂಜೆ 5:15 ಗಂಟೆಗೆ 3 ಭಾಷೆಗಳ ಬಲಿ ಪೂಜೆ ಇರುವುದು. ಈ ಗವಿಯಲ್ಲಿ ಎಲ್ಲರೂ ಸಹ 5:15 ಗಂಟೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ತದನಂತರ ತೇರಿನ ಮೆರವಣಿಗೆ ಇರುವುದು. ಎಲ್ಲರೂ ಸಹ ತೇರಿನ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಯೂನಿವರ್ಸಲ್ ಫೀಸ್ಟ್ ಮಾತೆ ಮರಿಯಮ್ಮನವರ ಹಬ್ಬವು 11ನೇ ತಾರೀಕು ಇಡೀ ಪ್ರಪಂಚವೇ ಆಚರಿಸುತ್ತದೆ. ಈಗ ಇಂದು ನಾವು ಭಾನುವಾರ ಆದ್ದರಿಂದ ನಮ್ಮ ವಿಚಾರಣೆಯಲ್ಲಿ ಆಚರಿಸಿದ್ದೆವು. 11ನೇ ತಾರೀಕು ಬುಧವಾರ ಮಗದೊಮ್ಮೆ ಹಬ್ಬವನ್ನು ಆಚರಿಸಲಾಗುವುದು. ಆದ್ದರಿಂದ ಬರುವ ಸೋಮವಾರ, ಮಂಗಳವಾರ, ಬುಧವಾರ ನವೀನ ದಿನಗಳ ಬಲಿಪೂಜೆ ಹಾಗೆ ಪೂಜೆಗಳು ಇರುವವು. ಆದ್ದರಿಂದ ನೀವೆಲ್ಲರೂ ಸಹ ಅದರಲ್ಲೂ ಸಹ ಬಂದು ಭಾಗವಹಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅರಿಕೆ ಮಾಡುವುದಕ್ಕೆ ಕ್ಯಾಂಡಲ್ಸ್ ಇವು ಈ ಕೊಡಿ ಕಂಬದ ಹಿಂದೆ, ಫ್ಲ್ಯಾಗ್ ಪೋಲ್ ಹಿಂದೆ ಕ್ಯಾಂಡಲ್ಸ್ ಮತ್ತು ಹೂವುಗಳು ಇರುವವು. ದೇವಾಲಯದ ಒಳಗೆ ನೀವು ನಿಮ್ಮ ಅರಿಕೆಯನ್ನು ತೀರಿಸಬಹುದು. ಹಾಗೂ ಕ್ಯಾಂಟೀನ್ ಫೆಸಿಲಿಟಿ ಲಭ್ಯವಿದೆ. ನೀವು ಕ್ಯಾಂಟೀನನ್ನು ಬಳಸಿಕೊಳ್ಳಬಹುದು. ದಯಮಾಡಿ ಈ ಒಂದು ಆವರಣವನ್ನು ಶುದ್ಧವಾಗಿಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ವಾಲಂಟಿಯರ್ಸ್ ಅಲ್ಲಲ್ಲಿ ಇರುತ್ತಾರೆ. ದಯಮಾಡಿ ನೀವು ಸಹಕರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬರುವ ಭಾನುವಾರ ನೀವು ಬರುವಾಗ ದಯಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಗರಿಗಳನ್ನು ತೆಗೆದುಕೊಂಡು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಬರುವ ಫೆಬ್ರವರಿ 18ನೇ ತಾರೀಕು ನಾವು ತಪಸ್ಸು ಕಾಲವನ್ನು ಪ್ರಾರಂಭಿಸುತ್ತೇವೆ. ಆದ್ದರಿಂದ ಗರಿಗಳನ್ನು ತರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಎದ್ದು ನಿಂತು ದೇವರ ಆಶೀರ್ವಾದವನ್ನು ಪಡೆಯೋಣ. ಪ್ರಾರ್ಥಿಸೋಣ. ಪ್ರಭು, ನಿತ್ಯ ವಿಮೋಚನೆ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುತ್ತೇವೆ. ನಿಮ್ಮ ಪುತ್ರರ ಮಾದಿಯ ಸ್ಮರಣೆಯನ್ನು ಆಚರಿಸಿರುವ ನಾವು ನಿಮ್ಮ ಕೃಪವರದ ಪರಿಪೂರ್ಣತೆಯಲ್ಲಿ ಮಹಿಮೆ ಪಡುವಂತೆಯೂ ನಮ್ಮ ರಕ್ಷಣೆಗಾಗಿ ಅದರ ನಿರಂತರ ಹೆಚ್ಚಳವನ್ನು ನಾವು ಅನುಭವಿಸುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಮಾತೆಯ ಆಶೀರ್ವಾದ ಪಡೆಯಲು ತಲೆಬಾಗಿರಿ. ಪರಿಶುದ್ಧ ಕನ್ಯಾಮರಿಯದಲ್ಲಿ ಜನಿಸಿದ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲವನ್ನು ರಕ್ಷಿಸಲು ತಮ್ಮ ಕರುಣೆಯಿಂದ ಇಚ್ಛಿಸಿದ ದೇವರು ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸಮೃದ್ಧಪಡಿಸಲಿ. ಜೀವದಾತರನ್ನು ಪಡೆಯಲು ಕನ್ಯಾಮರಿಯಮ್ಮನವರ ಮುಖಾಂತರ ಯೋಗರಿಂದ ಪರಿಗಣಿಸ್ತರಾದ ನೀವು ಯಾವಾಗಲೂ ಎಲ್ಲೆಲ್ಲೂ ಆಯ್ಕೆಯ ಸಂರಕ್ಷಣೆಯನ್ನು ಅನುಭವಿಸುವಂತಾಗಲಿ. ಇಂದು ಭಕ್ತಿಯಿಂದ ಒಂದುಗೂಡಿರುವ ನೀವು ದೇವರಿಂದ ಆಧ್ಯಾತ್ಮಿಕ ಆನಂದದ ಹಾಗೂ ಸ್ವರ್ಗೀಯ ಸಂಭಾವನೆ ಕೊಡುಗೆಯನ್ನು ಪಡೆಯುವಂತಾಗಲಿ. ಸರ್ವಶಕ್ತರಾದ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ವಿಚಾರಣೆ ಬರುವವರೆಗೂ ನಾವಿಬ್ಬರು ಕ್ಲಾಸ್ಮೇಟ್ಸು. ನಾವಿಬ್ಬರು ಅಸಿಸ್ಟೆಂಟಾಗಿ ಸೀಕ್ರೆಟ್ಸಲ್ಲಿ ಒಂದಾಗಿ ಅಸಿಸ್ಟೆಂಟ್ ಆಗಿದ್ರಿ. ಫಾದರ್ ಇಲ್ಲಿದ್ದಾರೆ, ನಾನು ಆ ಕಡೆ ಇದ್ದೀನಿ. ಫಾದರ್ ಬಂದು ನಮ್ಮ ಡೈಸಸಲ್ಲಿ ಒಂದು ಸಾಫ್ಟ್ ಹಾರ್ಟೆಡ್ ಪರ್ಸನ್. ಯಾವಾಗಲೂ ಯಾರೇ ಬರಲಿ ಅವರಿಂದ ಗೌರವದಿಂದ ಪ್ರೀತಿಯಿಂದ ಮಾತಾಡ್ತಾರೆ. ಅದೊಂದು ಒಳ್ಳೆ ಗುಣ. ಅದು ನೀವೆಲ್ಲ ಬ್ಲೆಸ್ಡ್ ಕಾಣಿಸ್ಪಿಸ್ತಿರೋದು. ಅದೇ ಸಮಯದಲ್ಲಿ ಅವರಿಗೂ ನಿಮ್ಮ ವಿಚಾರಣೆಯಲ್ಲೂ ಎಲ್ಲರಿಗೂ ದೇವರು ನಿಮಗೆ ದೇವಮಾತೆ ಮುಖಾಂತರ ಆಶೀರ್ವಾದ ಬರಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಫೀಸ್ಟ್ ಯು ಆಲ್. ಹೋಗ್ಬೇಕಾದ್ರೆ ಸುಮ್ಮನೆ ಹಾಗೆ ಹೋಗ್ಬೇಡಿ, ಹೋಗ್ಬಿಟ್ಟು ನಾವು ವಿಶ್ ಮಾಡ್ಕೊಂಡು ಎಲ್ಲ ಹೋಗಿ. ಓಕೆ, ಗಾಡ್ ಬ್ಲೆಸ್ ಯು. ಪೂಜೆ ಮುಗೀತು, ಬಲಿಯಾರ್ಪಣೆ ಮುಗಿಯಿತು. ದೇವರಿಗೆ ನಿಮ್ಮ ಮಹಿಮೆಯ ಸಾರುವೆವು, ಅನುದಿನವೂ ಜಪಿಸುವೆವು, ಮನ ತುಂಬಿ ಹಾಡುವೆವು. ನಮೋ ಮರಿಯೇ, ನಮೋ ನಮೋ ಮರಿಯೇ, ನಮೋ ನಮೋ ಮರಿಯೇ, ನಮೋ ನಮೋ ಮರಿಯೇ. ದೇವಗೆ ಒಲುಮೆಯು ನೀನು, ಯೇಸು ಕ್ರಿಸ್ತನ ತಾಯಿಯು ನೀನು. ಸ್ತ್ರೀಯರಲ್ಲಿ ಶ್ರೇಷ್ಠಳು ನೀನು, ನಿಷ್ಕಳಂಕ ಕನ್ಯೆ